ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ಅಡ್ವಾನ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ 4th ಸೆಮಿಸ್ಟರ್ ಬಿಕಾಮ್ 2024 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಕಂಪ್ಲೀಟ್ ಸಾಲ್ವ್ ಮಾಡಿದೆ. ಆ್ಯಂಡ್ ಸೆಕ್ಷನ್ ಸಿ ನಲ್ಲಿ ಕ್ವಶನ್ ನಂಬರ್ 7 ಆ್ಯಂಡ್ 8 ಸಾಲ್ವ್ ಮಾಡಿದೆ. ಯಾಕಂತಂದರೆ ಇದೆರಡು 12 ಮಾರ್ಕ್ಸ್ ಲೆಂತಿ ಕ್ವಶನ್ ಆಗಿರೋದ್ರಿಂದ ಸೊ ಇವೆರಡು ಕ್ವಶನ್ನು ಒಂದು ವಿಡಿಯೋದಲ್ಲಿ ಮಾಡಿದೆ. ಆ್ಯಂಡ್ ಈ ವಿಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ 9, 10, 11th ಕ್ವಶನ್ನ ಸಾಲ್ವ್ ಮಾಡೋಣ. ಫಸ್ಟು 9th ಕ್ವಶನ್ ಏನಿದೆ ಅಂತ ನೋಡೋಣ ಈಗ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಫ್ ರಾಹುಲ್ ಕಂಪನಿ ಹ್ಯಾಸ್ ಆನ್ 31/3/2020 ಆಸ್ ಅಂಡರ್ ಪ್ರಿಪೇರ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತ ಕೇಳಿದ್ದಾರೆ. ಆ್ಯಂಡ್ ಲಯಬಿಲಿಟೀಸ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಂತಂದರೆ ರಾಹುಲ್ ಕಂಪನಿ ಅನ್ನೋರು ಅವ್ರ ಕಂಪನಿನ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಪ್ರಿಪೇರ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ಲಯಬಿಲಿಟೀಸಲ್ಲಿ ಏನಿದೆ ಅಂದರೆ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ 5 lakh ಇದೆ. 6% ಕ್ಯುಮ್ಯುಲೇಟಿವ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ 2 lakh ಇದೆ. 7% ಡಿಬೆಂಚರ್ 1 lakh ಇದೆ. ಆ್ಯಂಡ್ ಸೆಂಡ್ರಿ ಕ್ರೆಡಿಟರ್ಸ್ 3 lakh ಇದೆ. ಸೊ ಸೆಂಡ್ರಿ ಕ್ರೆಡಿಟರ್ಸಲ್ಲಿ ಹಾಗೆ ಏನೇನಿದೆ ಅಂದರೆ ಟ್ರೇಡ್ ಕ್ರೆಡಿಟರ್ಸ್ 3 lakh ಇದೆ, ಕ್ಯಾಶು 40,000 ಇದೆ, ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ 2,000 ಇದೆ. ಸೊ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 11,50,000 ಇದೆ. ಆ್ಯಂಡ್ ಅಸೆಟ್ ಸೈಡಲ್ಲಿ ಪ್ಲಾಂಟ್ ಆ್ಯಂಡ್ ಮಷಿನರಿ 4 lakh ಇದೆ, ಫರ್ನಿಚರ್ 1,000, ಇನ್ವೆಸ್ಟ್ಮೆಂಟ್ 50,000, ಸ್ಟಾಕ್ 50,000, ಡೆಟರ್ಸ್ 2 lakh ಇದೆ, ಕ್ಯಾಶ್ 1,200 ಇದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದು 4,47,800 ಇದೆ. ಟೋಟಲ್ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 11,50,000 ಅಸೆಟ್ಸ್ ಇದೆ. ಸೊ ಇವಾಗ ಇಲ್ಲಿ ಕೊಟ್ಟಿದೆ ನೋಡಿ, ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟ್ ಆರ್ ಇನ್ ಅರಿಯರ್ಸ್ ಫಾರ್ 1 year. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಅವ್ರಿಗೆ ನಾವು 1 ವರ್ಷದಿಂದ ಅರಿಯರ್ಸ್ನ ಡಿವಿಡೆಂಟ್ನ ಪೇಮೆಂಟ್ ಮಾಡಿಲ್ಲ ಅಂತ. ಆ್ಯಂಡ್ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಆಲ್ಸೋ ಡ್ಯೂ ಫಾರ್ 1 year. ಆಲ್ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಆರ್ ಪ್ರಿಫರೆನ್ಷಿಯಲ್. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಂತ ಏನಿದೆ ಇದು ಬಂದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಏನಂತಂದರೆ ಆಲ್ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟರ್ಸ್ ಆರ್ ಪ್ರಿಫರೆನ್ಷಿಯಲ್. ದ ಅಸೆಟ್ ರಿಯಲೈಸ್ಡ್ ಪ್ಲಾಂಟ್ ಆ್ಯಂಡ್ ಮಷಿನರಿ 2,80,000, ಫರ್ನಿಚರು 400, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಡೆಟರ್ಸ್ 1,50,000. ದ ಸ್ಟಾಕ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಯಲೈಸ್ಡ್ ನಥಿಂಗ್. ಸ್ಟಾಕು ಮತ್ತು ಇನ್ವೆಸ್ಟ್ಮೆಂಟು ಏನೂ ರಿಯಲೈಸ್ ಆಗಿಲ್ಲ ಅಂತ ಹೇಳಿದ್ದಾರೆ. ದ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟೆಡ್ ಟು ₹200. ಲಿಕ್ವಿಡೇಷನ್ ಅಮೌಂಟ್ ಎಷ್ಟಾಗಿದೆ ಅಂತಂದರೆ 200. ಆ್ಯಂಡ್ ದ ಲಿಕ್ವಿಡೇಟರ್ಸ್ಗೆ ಕಮಿಷನ್ನ ಪೇ ಮಾಡ್ತಾ ಇದ್ದಾರೆ, ರೆಮ್ಯುನರೇಷನ್ನ ಪೇ ಮಾಡ್ತಾ ಇದ್ದಾರೆ. ಅದೆಷ್ಟು ಅಂತಂದರೆ ದ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 4% ಆನ್ ಅಸೆಟ್ಸ್ ರಿಯಲೈಸ್ಡ್ ಆ್ಯಂಡ್ 2% ಆನ್ ದ ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳಿದ್ದಾರೆ. ಸೊ ಇದ್ರ ಮೇಲೆ ನಾವು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಫಸ್ಟು ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಸೊ ಇಲ್ಲಿ ರೆಸಿಪ್ಟ್ಸ್ ಅಂತಂದರೆ ಏನೇನು ಅಸೆಟ್ಸ್ ರಿಯಲೈಸ್ಡ್ ಆಗಿದೆ ಇಲ್ಲಿ ನಾವು ನೋಟ್ ಮಾಡ್ತೀವಿ. ಆ್ಯಂಡ್ ಪೇಮೆಂಟ್ಸಲ್ಲಿ ಏನೇನು ಲಯಬಿಲಿಟೀಸ್ ಮತ್ತು ರೆಮ್ಯುನರೇಷನ್ನು ಆ್ಯಂಡ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಲ್ಲನೂ ಕೂಡ ಇಲ್ಲಿ ಬರುತ್ತೆ. ಫಸ್ಟು ಇಲ್ಲಿ ಅಮೌಂಟು. ಸೊ ಇಲ್ಲಿ ಏನಂತ ಅಂದರೆ ಅಸೆಟ್ಸ್ ನಮಗೆ ಏನೇನು ರಿಯಲೈಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡಿ. ಪ್ಲಾಂಟ್ ಆ್ಯಂಡ್ ಮಷಿನರಿ 2,80,000, ಆ್ಯಂಡ್ ನೆಕ್ಸ್ಟು ದೆನ್ ಫರ್ನಿಚರ್ 400, ಡೆಟರ್ಸ್ 1,50,000. ದ ಸ್ಟಾಕ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಈಸ್ ರಿಯಲೈಸ್ಡ್ ನಥಿಂಗ್ ಅಂತ. ಸೊ ಇಲ್ಲಿ ಫಸ್ಟು ಕ್ಯಾಶ್ ಬಗ್ಗೆ ಏನು ಡೀಟೇಲ್ಸ್ ಕೊಟ್ಟಿಲ್ಲ, ಆ್ಯಸ್ ಇಟ್ ಈಸ್ ಏನಿದೆಯೋ ಅಷ್ಟನ್ನ ತೊಗೊಳ್ಳಿ. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ ಅಂತಂದರೆ 1,200 ಇದೆ. ಆ್ಯಂಡ್ ಸರ್ಪ್ಲಸ್ ರಿಯಲೈಸ್ಡ್ ಫ್ರಮ್ ಕ್ರೆಡಿಟರ್ಸ್. ಸೊ ಯಾವುದು ಸರ್ಪ್ಲಸ್ ರಿಯಲೈಸ್ ಆಗಿಲ್ಲ ಕ್ರೆಡಿಟರ್ಸಿಂದ, ಇದನ್ನು ಬರಿಬೋದು. ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ದಿಸ್ ಎಂಟ್ರಿ. ಆ್ಯಂಡ್ ನೆಕ್ಸ್ಟು ಅಸೆಟ್ ರಿಯಲೈಸ್ಡ್ ಏನೇನಾಗಿದೆ ಅಂತಂದರೆ ಪ್ಲಾಂಟ್ ಆ್ಯಂಡ್ ಮಷಿನರಿ ಎಷ್ಟಿದೆ 2,80,000, ದೆನ್ ಫರ್ನಿಚರು 400, ಡೆಟಾಸ್ ಬಂದು 1,50,000. ಸೊ ಟೋಟಲ್ ಎಷ್ಟು ಅಂತಂದರೆ 4,31,600 ಆಗಿದೆ. ಸೊ ನಾವು ಪೇಮೆಂಟಲ್ಲಿ ಏನಂತಂದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಯಾವಾಗಲೂ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಬಟ್ ಇಲ್ಲಿ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಲ್ಲ, ಹಾಗಾಗಿ ನಿಲ್ ಅಂತ ತಗೊಳ್ಳಿ. ಆ್ಯಂಡ್ ಇಲ್ಲಿ ಲೀಗಲ್ ಚಾರ್ಜಸ್ ಆಗಿದೆ ಎಷ್ಟು ಅಂತ ಅಂದರೆ ದ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಅಮೌಂಟ್ ಎಷ್ಟು ಅಂತ ಅಂದರೆ 200. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಥವಾ ಲೀಗಲ್ ಚಾರ್ಜಸ್ ಅಂತ ₹200ನ ಪೇ ಮಾಡಿದ್ವಿ. ಆಫ್ಟರ್ ದಟ್ ಏನಂತ ಅಂದರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನ ಪೇ ಮಾಡಬೇಕು. ಸೊ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಏನು ಹೇಳಿದ್ದಾರೆ ಅಂದರೆ 4% ಆನ್ ಅಸೆಟ್ ರಿಯಲೈಸ್ಡ್ ಆ್ಯಂಡ್ 2% ಅಮೌಂಟ್ ಪೇಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ. ಸೊ ಇಲ್ಲಿ ಫಸ್ಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಫಸ್ಟ್ 4% ಆನ್
ಅಮೌಂಟ್ ರಿಯಲೈಸ್ಡ್. ಸೊ ಇಲ್ಲಿ ಟೋಟಲ್ ಎಷ್ಟು ಅಮೌಂಟ್ ರಿಯಲೈಸ್ಡ್ ಆಗಿದೆ ಅಂತಂದರೆ, ಸೊ ಇಲ್ಲಿ ಟೋಟಲ್ 3 ಏನಂದರೆ ಪ್ಲಾಂಟ್ ಆ್ಯಂಡ್ ಮಷಿನರಿ 2,80,000 ಇದೆ, ಆ್ಯಂಡ್ ಫರ್ನಿಚರ್ 400 ಆ್ಯಂಡ್ 1,50,000 ಇಸ್ ದ ಡೆಟರ್ಸ್. ಸೊ ಟೋಟಲ್ ಎಷ್ಟು ಅಂತಂದರೆ 4,30,400. ಸೊ ಅವ್ರು ಏನಂತ ಹೇಳಿದ್ದಾರೆ ಅಂದರೆ 4% ಆನ್ ಅಸೆಟ್ ರಿಯಲೈಸ್ಡ್ ಅಂತ ಅಂದರೆ, ಸೊ ಇಲ್ಲಿ ಕ್ಯಾಶು ಇನ್ಕ್ಲೂಡ್ ಆಗಲ್ಲ, ಕ್ಯಾಶ್ ಎಕ್ಸ್ಕ್ಲೂಡ್ ಆಗುತ್ತೆ. ಅಂದರೆ ಕ್ಯಾಶ್ನ ಬಿಟ್ಟು ಈ ಅಸೆಟ್ನ ತಗೊಳ್ಳಿ. ಸೊ 4,30,400 ಮೇಲೆ 4% ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 17,216 ಇಸ್ ದ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಸೊ ಇದಿಷ್ಟು. ಸೊ ಈ ಸೆಕೆಂಡ್ ಏನಿದೆ ಅಲ್ವಾ 2% ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇದನ್ನು ಹಾಗೆ ಬಿಟ್ಟಿರಿ, ಎಂಡಿಂಗಲ್ಲಿ ಬರ್ಕೋಬೇಕು. ಸೊ ಅದನ್ನು ನಾವು ಅನ್ಸೆಕ್ಯೂರ್ಡ್ಗೆ ಎಷ್ಟು ಅಮೌಂಟ್ ಉಳ್ಕೊಳ್ಳುತ್ತೋ ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ 2% ರೆಮ್ಯುನರೇಷನ್ನ ಪೇ ಮಾಡ್ತೀವಿ. ಈ 6,023 ಹೇಗೆ ಬಂತು ಅಂತ ಲಾಸ್ಟಿಗೆ. ಸೊ ಇದೊಂದನ್ನು ನೀವು ಪ್ರಾಬ್ಲಮ್ ಮಾಡಬೇಕಾದ್ರೆ ಬ್ಲ್ಯಾಂಕ್ ಬಿಡಿ. ಅದಾದಮೇಲೆ ನೆಕ್ಸ್ಟು ಡಿಬೆಂಚರ್ಸ್ ಇದೆ. ಡಿಬೆಂಚರ್ಸ್ ಎಷ್ಟಿದೆ ಅಂತಂದರೆ 7% ಡಿಬೆಂಚರ್ಸ್ 1 lakh ಅಂತ ಇದೆ. 7% ಡಿಬೆಂಚರ್ಸ್ 1 lakh ಪೇ ಮಾಡ್ತೀವಿ. ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ ಅಂದರೆ ಡಿಬೆಂಚರ್ ಇಂಟ್ರೆಸ್ಟ್ ಈಸ್ ಆಲ್ಸೋ ಡ್ಯೂ ಫಾರ್ 1 year ಅಂತ. ಸೊ ಔಟ್ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟು 1 lakhಗೆ 7% 1 yearಗೆ ಪೇ ಮಾಡಬೇಕು. ಇಂಟ್ರೆಸ್ಟನ್ನು 1 ವರ್ಷದಿಂದ ಪೇ ಮಾಡಿಲ್ಲ, ಅದನ್ನು 7,000 ಕೂಡ ಇಲ್ಲಿ ಪೇ ಮಾಡ್ತೀರಾ. ಸೊ ಇವಾಗ ಇಷ್ಟು ಆದಮೇಲೆ ನಾವು ಒಂದು ವರ್ಕಿಂಗ್ ನೋಟ್ನ ಮಾಡಬೇಕು. ಏನಂತ ಅಂದರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಟೋಟಲ್ ರೆಸಿಪ್ಟ್ ಎಷ್ಟಿದೆ ಅಂತಂದರೆ ಅಸೆಟ್ಸ್ ಟೋಟಲ್ ರೆಸಿಪ್ಟ್ ಎಷ್ಟಿದೆ ಅಂತಂದರೆ 4,31,600. ಅಸೆಟ್ ಎಷ್ಟಿದೆ 4,31,600. ಈ 4,31,000 ಆಲ್ರೆಡಿ ನಾವು ಏನೇನು ಪೇ ಮಾಡಿದ್ದೀವಿ ಅಪ್ ಟು ಡಿಬೆಂಚರ್ಸ್ ತನಕ. ಸೊ ಇಲ್ಲಿ 200 ಬಂದು ಲಿಕ್ವಿಡೇಷನ್ ಚಾರ್ಜಸ್ ಆ್ಯಂಡ್ 17,216 ಬಂದು ಲಿಕ್ವಿಡೇಟರ್ ರೆಮ್ಯುನರೇಷನ್ ಆನ್ ಅಸೆಟ್ ರಿಯಲೈಸ್ಡ್ ಮೇಲೆ, ಆ್ಯಂಡ್ 1 lakh ಡಿಬೆಂಚರ್ ಆ್ಯಂಡ್ ಇದು ಡಿಬೆಂಚರ್ ಇಂಟ್ರೆಸ್ಟು. ಸೊ ಟೋಟಲ್ ಎಷ್ಟು ಅಂತ ಅಂದರೆ 200 ಪ್ಲಸ್ ಇಲ್ಲಿ ನೋಡಿ 200 ಪ್ಲಸ್ 17,216 ಪ್ಲಸ್ 1 lakh ಪ್ಲಸ್ ಆ್ಯಂಡ್ 7,000 ಮಾಡಿದರೆ ಎಷ್ಟು ಪೇ ಮಾಡಿದ್ದೀವಿ ಅಂದರೆ 1,24,416 ಮಾಡಿದೆ. ಈಗ ನಮಗೆ ಟೋಟಲ್ ಅಸೆಟ್ಸ್ ಇರೋದೆಷ್ಟು 4,31,600 ಅಪ್ ಟು ಏನೇನು ಪೇ ಮಾಡಿದ್ದೀವಿ ಲೆಸ್ ಮಾಡಿ. ಸೊ 1,24,416 ಲೆಸ್ ಮಾಡಿದ್ರೆ ನಮಗೆ ರಿಮೈನಿಂಗ್ ಎಷ್ಟು ಉಳ್ಕೊಳ್ಳುತ್ತೆ ಅಂದರೆ 3,07,184. ಸೊ ಇದು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡಬೇಕಾಗಿರೋ ಅಮೌಂಟು 3,07,184. ಸೊ ಇದ್ರ ಮೇಲೆ ನಾವು ಏನಂತ ಅಂದರೆ ಈ 2% ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಲ್ಲಿ 2% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಆಫ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಅಂತ ತಗೊಂಡು ಒಂದು ಫಾರ್ಮುಲಾ ಇದೆ. ಏನಂದರೆ ಅಮೌಂಟ್ ಅವೈಲೇಬಲ್ ಇಂಟು ರೇಟ್ ಡಿವೈಡೆಡ್ ಬೈ 100 ಪ್ಲಸ್ ರೇಟ್ ಅಂತ. ಸೊ ಇಲ್ಲಿ ಅಮೌಂಟ್ ಅವೈಲೇಬಲ್ ಎಷ್ಟಿದೆ ಅಂದರೆ 3,07,184 ಇಂಟು 2% ಡಿವೈಡೆಡ್ ಬೈ 100 ಪ್ಲಸ್ 2 ಮಾಡಿದ್ರೆ ಸೊ ನಮಗೆ ಎಷ್ಟು ಬರುತ್ತೆ ಅಂದರೆ ಇಲ್ಲಿ ನೋಡೋಣ. ಸೊ 3,07,184 ಇಂಟು 2 ಡಿವೈಡೆಡ್ ಬೈ 102 ಮಾಡಿದರೆ ಎಷ್ಟು ಬರುತ್ತೆ ಇಲ್ಲಿ ಅಂದರೆ 6,023 is the remuneration of liquidators. ಸೊ ಇಲ್ಲಿ ಎಷ್ಟು ಅಂತ ಅಂದರೆ ಇಲ್ಲಿ ಈ ಅಮೌಂಟು ವರ್ಕಿಂಗ್ ನೋಟ್ 1 ಅಂತ ತಗೊಳ್ಳಿ. ಸೊ ಇದನ್ನು ಇಲ್ಲಿ ನಾವು ಪೇ ಮಾಡ್ತೀವಿ. ಎಷ್ಟಂತ ಅಂದರೆ 2% ಅಮೌಂಟ್ ಪೇ ಟು ಆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟು ಅಂದರೆ 6,300. ಸೊ ಇವಾಗ ಈ 6,300 ಇವಾಗ ನಾವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀವಿ ಅಂತಂದರೆ ಟೋಟಲ್ ಅಸೆಟ್ಸ್ ರಿಯಲೈಸ್ ಆದಮೇಲೆ ಲೀಗಲ್ ಚಾರ್ಜಸ್ ಆಯಿತು, ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ 4% ಆನ್ ಅಸೆಟ್ ರಿಯಲೈಸ್ಡ್ ಆಯಿತು, ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. 7% ಡಿಬೆಂಚರ್ ಆಯಿತು, ಡಿಬೆಂಚರ್ ಇಂಟ್ರೆಸ್ಟು ಆಯಿತು. ನಾವು ಡ್ಯೂ ಔಟ್ಸ್ಟ್ಯಾಂಡಿಂಗ್ ಇರೋದೆಲ್ಲನೂ ಕೂಡ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಅಂತಲೇ ಹೇಳಿದ್ದಾರೆ. ಸೊ ಈ ಕ್ರೆಡಿಟರ್ಸು ಕೂಡ ಸನ್ರಿ ಕ್ರೆಡಿಟರ್ಸ್ ಈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಲ್ಲನೇ ಇನ್ಕ್ಲೂಡ್ ಆಗಿದೆ. ಈ ಔಟ್ಸ್ಟ್ಯಾಂಡಿಂಗು ಇದರಲ್ಲೇ ಇನ್ಕ್ಲೂಡ್ ಆಗಿದೆ. ಸೊ ನಾವು ಇವಾಗ ಏನಂತಂದರೆ ಟೋಟಲ್ ನಮಗೆ ಎಷ್ಟು ಅಮೌಂಟ್ ಅವೈಲೇಬಲ್ ಇತ್ತು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 3,07,184 3,07,184 ಇತ್ತು. ಅದರಲ್ಲಿ ನಾವು 6,023 ರೆಮ್ಯುನರೇಷನ್ನ ಪೇ ಮಾಡಿದ್ದೀವಿ, ಮೈನಸ್ 6,023 ಪೇ ಮಾಡಿದ್ದೀವಿ, ಆ್ಯಂಡ್ ರಿಮೈನಿಂಗ್ 2,000 ಕೂಡ ಇಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಪೇ ಮಾಡಿದ್ದೀವಿ 2,000. ಆ್ಯಂಡ್ ಇನ್ನೂ ನಮಗೆ ಎಷ್ಟು ಅಮೌಂಟ್ ಉಳ್ಕೊಂಡಿದೆ ಅದನ್ನು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ 2,99,160 ಇಲ್ಲಿ ಪೇ ಮಾಡಿದ್ದೀವಿ. ಸೊ ಇವಾಗ ಟೋಟಲ್ ಮಾಡಿದ್ರೆ 4,31,000 ಬರಬೇಕು. ಅಂದರೆ ಇಷ್ಟು ಅಮೌಂಟನ್ನು ಇವರಿಗೆಲ್ರಿಗೂ ಪೇ ಮಾಡಿದ್ವಿ. 200 ಪ್ಲಸ್ 17,216 ಪ್ಲಸ್ 6,023 ಪ್ಲಸ್ 1 lakh
for debenture 7,000 plus interest and 2,000 for so ಇಲ್ಲಿ ನೋಡಿ ಒಂದ್ಸರಿ 200 for remuneration legal charges and 17,216 is the remuneration and also 6,023 and next to 1 lakh for debenture and 7,000 interest and 2,000 for preferential creditors and remaining 2,99,161 total 4,31,300 ಇಷ್ಟನ್ನು ಪೇ ಮಾಡಿದ್ವಿ. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಅಲಾಂಗ್ ವಿತ್ ದಿಸ್ ವರ್ಕಿಂಗ್ ನೋಟ್. ಸೊ ಇಲ್ಲಿ ಏನಂತಂದರೆ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟಲ್ಲಿ ಒಂದು ಫಸ್ಟು ಅಸೆಟ್ಸ್ ಏನೇನು ರಿಯಲೈಸ್ಡ್ ಆಗಿದೆ ಅಡ್ಜಸ್ಟ್ಮೆಂಟ್ ಹೇಳಿರೋದನ್ನ ಅಷ್ಟನ್ನು ತೊಗೋಬೇಕು. ಮತ್ತು ಇಲ್ಲಿ ಕ್ಯಾಶ್ ಬಗ್ಗೆನೂ ಏನೂ ಹೇಳಿಲ್ಲ. ಸೊ ಆ್ಯಸ್ ಇಟ್ ಈಸ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಕ್ಯಾಶ್ ಇತ್ತೋ ಅದಷ್ಟನ್ನು ಕೂಡ ಇಲ್ಲಿ ತೊಗೊಂಡಿದೆ 1,200 ಆ್ಯಂಡ್ ಸ್ಟಾಕು ಆ್ಯಂಡ್ ಇನ್ವೆಸ್ಟ್ಮೆಂಟ್ ಈಸ್ ರಿಯಲೈಸ್ಡ್ ನಥಿಂಗ್ ಅಂತಂದರೆ ಕಂಪ್ಲೀಟಾಗಿ ಇಗ್ನೋರ್ ಮಾಡಬೇಕು ಸ್ಟಾಕು ಮತ್ತು ಇನ್ವೆಸ್ಟ್ಮೆಂಟನ್ನು. ಆ್ಯಂಡ್ ರಿಮೈನಿಂಗ್ ಏನಂತ ಅಂದರೆ ಮಷಿನರಿ ಫರ್ನಿಚರ್ ಡೆಟಾಸ್ ಕೊಟ್ಟಿದ್ದೀವಿ ಆ್ಯಸ್ ಇಟ್ ಈಸ್ ತೊಗೊಂಡಿದ್ದೀವಿ ಆಯಿತಾ. ಅದಾದಮೇಲೆ ನೆಕ್ಸ್ಟು ಲೀಗಲ್ ಚಾರ್ಜಸ್ ಮತ್ತು ಲಿಕ್ವಿಡೇಟರ್ ರೆಮ್ಯುನರೇಷನ್ ಓನ್ಲಿ ಅಸೆಟ್ ರಿಯಲೈಸ್ಡ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕ್ಯಾಶ್ ಬಿಟ್ಟು ಈ 3 ಮೇಲೆ 4% ಕೊಟ್ಟು ಆಗ 17,216 ಬರುತ್ತೆ. ದೆನ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ವಾಕಿಂಗ್ ನೋಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟು ಡಿಬೆಂಚರ್ 1 lakh, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 7,000, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ 2,000 ಆ್ಯಂಡ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ರಿಮೈನಿಂಗ್ ಅಮೌಂಟನ್ನು ಕೊಡ್ತೀವಿ. ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 12 ಮಾರ್ಕ್ಸ್ ಆ್ಯಂಡ್ ವೆರಿ ಈಸಿ ಪ್ರಾಬ್ಲಮ್ ಇಸ್ ದ ಲಿಕ್ವಿಡೇಷನ್. ಸೊ ಲಿಕ್ವಿಡೇಷನ್ ಮೇಲೂ ಕೂಡ ತುಂಬ ಪ್ರಾಬ್ಲಮ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ದ ಪ್ಲೇ ಲಿಸ್ಟ್. ಆ್ಯಂಡ್ 10th ಕ್ವಶನ್ ಏನಂತ ಅಂದರೆ ಬ್ಯಾಲೆನ್ಸ್ ಶೀಟ್ ಆಫ್ PNK ಲಿಮಿಟೆಡ್ ಆಸ್ ಆನ್ 31/3/2023 ಈಸ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ PNK ಲಿಮಿಟೆಡಲ್ಲಿ ಏನೇನು ಲಯಬಿಲಿಟೀಸ್ ಇದೆ ಅಂದರೆ 9,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಎಷ್ಟಿದೆ 9,50,000 ಇದೆ. ಕ್ರೆಡಿಟರ್ಸ್ 50,000 ಇದೆ ಆ್ಯಂಡ್ ಡಿಬೆಂಚರ್ಸ್ ಬಂದು 50,000 ಇದೆ. ಟೋಟಲ್ ಎಷ್ಟಿದೆ ಅಂದರೆ 10,50,000 ಇದೆ. ಅಸೆಟ್ಸಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 50,000, ಮಷಿನರಿ 1,30,000, ಫರ್ನಿಚರ್ 10,000 ಇದೆ, ಸ್ಟಾಕ್ 1,85,000 ಇದೆ, ಡೆಟರ್ಸ್ 90,000, ಗುಡ್ವಿಲ್ 1 lakh, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 4,85,000, ಟೋಟಲ್ 10,50,000 ಇದೆ. ಸೊ ಇದಕ್ಕೆ ಏನು ಅಡ್ಜಸ್ಟ್ಮೆಂಟ್ ಹೇಳಿದ್ದಾರೆ ಅಂತ ಅಂದರೆ ದ ಕಂಪನಿ ಇಸ್ ಟು ಬಿ ರೀಕನ್ಸ್ಟ್ರಕ್ಟೆಡ್ ಆ್ಯಸ್ ಅಂತ. ಸೊ ಕಂಪನಿನಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಆಗ್ತಿದೆ. ಸೊ ಅದಕ್ಕೆ ಏನೇನು ಡೀಟೇಲ್ ಅಂತಂದರೆ ಆ ಶೇರ್ ಆಫ್ ₹100 to be reduced to an equal number of fully paid shares of ₹40 each. ಸೊ ಆಲ್ರೆಡಿ ಶೇರ್ಸ್ 100 ಈಚ್ ಏನಿದೆ ಅದು 40 ಈಚ್ಗೆ ರೆಡ್ಯೂಸ್ ಆಗ್ತಿದೆ. ಸೊ ಇಲ್ಲಿ 100 ಈಚ್ ಕೊಟ್ಟಿದ್ದಾರಲ್ವಾ, ಪ್ರಿಫರೆನ್ಸ್ ಶೇರ್ಸ್ ಎಷ್ಟು ಅಂತ ಅಂದರೆ 100 ಈಚ್ ಕೊಟ್ಟಿದ್ದಾರೆ 9,50,000. ಅದು ಈಕ್ವಿಟಿ ಶೇರ್ಸ್ಗೆ ಎಷ್ಟು ಅಂತ ಅಂದರೆ ಆ್ಯಂಡ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನಂದರೆ ಟು ಇಶ್ಯೂಸ್ 1,000 shares new each of 40 each as fully paid to the debenture holders in full settlement. ಸೊ ಡಿಬೆಂಚರ್ಸ್ ಎಷ್ಟಿದೆ ಅಂತಂದರೆ ಇಲ್ಲಿ ಟೋಟಲ್ 50,000 ಇದೆ. ಅದರಲ್ಲಿ 40 ಈಚ್ಗೆ ನಾವು 1,000 shares 40 ಈಚ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟು ದ ಅಮೌಂಟ್ ಅವೈಲಬಲ್ ಈಸ್ ಯುಟಿಲೈಸ್ಡ್ ಇನ್ ರೈಟಿಂಗ್ ಆಫ್ ಗುಡ್ವಿಲ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ದ ಬ್ಯಾಲೆನ್ಸ್ ಇನ್ ರೈಟಿಂಗ್ ಡೌನ್ ದ ವ್ಯಾಲ್ಯೂ ಆಫ್ ಮಷಿನರಿ ಅಂತ ಕೇಳಿದ್ದಾರೆ. ಪ್ರಿಪೇರ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಈ ಕಂಪನಿನಲ್ಲಿ ಏನಂತಂದರೆ ಸೊ ಇಲ್ಲಿ 9,500 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಇರೋದನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ 100 ಈಚ್ ಇರೋದನ್ನು 40 ಈಚ್ಗೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಡಿಬೆಂಚರ್ಸ್ ಏನಿದೆ ಅದರಲ್ಲಿ 1,000 into 40 ಈಚ್ ಅಂತಂದರೆ 40,000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಈ ಕ್ಯಾಪಿಟಲ್ ರೆಡ್ಯೂಸ್ ಮಾಡೋಕ್ಕೆ ಅಮೌಂಟ್ ಯಾವುದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂದಿದ್ದಾರೆ ಅಂದರೆ ಒಂದು ಗುಡ್ವಿಲ್ಲು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಇನ್ನೂ ಬ್ಯಾಲೆನ್ಸ್ ಬೇಕು ಅಂತಂದರೆ ಮಷಿನರಿಲಿ ನಾವು ಕ್ಯಾಪಿಟಲ್ ರಿಡಕ್ಷನ್ ಮಾಡಬೇಕಾದ್ರೆ ಅವ್ರಿಗೆ ರೀಪೇಮೆಂಟ್ ಮಾಡಬೇಕಾದ್ರೆ ಈ 3 ಅಮೌಂಟನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು ಆ್ಯಂಡ್ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಆಲ್ರೆಡಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸಲ್ಲಿ 2 ಪ್ರಾಬ್ಲಮ್ನ ಕೇಳಿದ್ದಾರೆ, ಒಂದು 7th ಪ್ರಾಬ್ಲಮ್ಮು ಮತ್ತು ಇದು ಒಂದು. ಸೊ ಫಸ್ಟ್ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಫಸ್ಟು ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ PNK ಲಿಮಿಟೆಡ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ
ಆ್ಯಂಡ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಡೆಟರ್ ಕ್ರೆಡಿಟರ್ ಪರ್ಟಿಕ್ಯುಲರ್ ಅಮೌಂಟ್. ಸೊ ಇಲ್ಲಿ ಎಷ್ಟು ಅಂತ ಅಂದರೆ ಟೋಟಲ್ಲು 9,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಎಷ್ಟಿದೆ ಅಂದರೆ 9,50,000 ಇದೆ. ಸೊ ಇಲ್ಲಿ ಏನಂತ ಅಂದರೆ ಟೋಟಲ್ ಇದು ಪ್ರಿಫರೆನ್ಸ್ ಶೇರ್ಸು, ಈಕ್ವಿಟಿ ಶೇರ್ಸ್ ಅಲ್ಲ, ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 9,50,000 ಇದೆ. ಸೊ ಈ 9,50,000ಇಂದ ಅವ್ರು ಎಷ್ಟಕ್ಕೆ ರೆಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ 40 ಈಚ್ ಅಂತಂದರೆ ಎಷ್ಟಾಗುತ್ತೆ ನೋಡೋಣ. ಸೊ ಇಲ್ಲಿ 9,500 ಇಂಟು 40 ಈಚ್ ಅಂತಂದರೆ 3,80,000 ಆಗುತ್ತೆ. ಸೊ ಈ 3,80,000ನ ಲೆಸ್ ಮಾಡಿ ಎಷ್ಟಾಗುತ್ತೆ ಅಂದರೆ 9,50,000ಇಂದ 3,80,000ನ ಲೆಸ್ ಮಾಡಿದ್ರೆ ಎಷ್ಟು ರೆಡ್ಯೂಸ್ ಮಾಡ್ತಾ ಇದ್ದಾರೆ ಕ್ಯಾಪಿಟಲ್ನ ಅಂತ ಅಂದರೆ 5,70,000. ಆ್ಯಂಡ್ ಡಿಬೆಂಚರ್ಸ್ ನೋಡಿ ಟೋಟಲ್ ಎಷ್ಟಿದೆ ಡಿಬೆಂಚರ್ಸ್ ಅಂತ ಅಂದರೆ 50,000 ಡಿಬೆಂಚರ್ಸ್ ಇದೆ. ಈ ಡಿಬೆಂಚರ್ಸ್ನ ಅವರು ಈಕ್ವಿಟಿ ಶೇರ್ಸ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಅಂತಂದರೆ 1,000 ಶೇರ್ಸ್ ಆಫ್ ₹40 ಈಚ್ ಅಂತ ಅಂದರೆ 40,000 ಆಗುತ್ತೆ. ಸೊ ಈ 40,000ನ ಲೆಸ್ ಮಾಡಿದ್ರೆ ಇನ್ನು ಡಿಬೆಂಚರಲ್ಲಿ ಎಷ್ಟು ರೆಡ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ 10,000. ಟೋಟಲ್ ಅಲ್ಲಿಗೆ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಾಗಿದೆ ಅಂತಂದರೆ 5,80,000. ಈ 5,80,000ನ ಕ್ಲಿಯರ್ ಮಾಡೋದಕ್ಕೆ ನಾವು ಯಾವುದಂದರೆ ಗುಡ್ ವಿಲ್ಲು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಮಷಿನರಿ ವ್ಯಾಲ್ಯೂನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳಿದ್ದಾರೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟಿದೆ ಅಂದರೆ 4,85,000 ಇದೆ. ಆ್ಯಂಡ್ ರಿಮೈನಿಂಗ್ ನಮಗೆ 5,80,000ಗೆ ಟೋಟಲ್ ಎಷ್ಟು ಬೇಕು ಅಂತ ಅಂದರೆ 5,80,000ನಲ್ಲಿ 4,85,000 ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ತೊಗೊಂಡ್ರೆ ಇನ್ ರಿಮೈನಿಂಗ್ 95,000 ಗುಡ್ ವಿಲ್ಲಿಂದ ತೊಗೊಳ್ತೀವಿ. ಸೊ ಇಲ್ಲಿ ಗುಡ್ ವಿಲ್ ಎಷ್ಟಿದೆ ಅಂತಂದರೆ 1,00,000 ಇದೆ, ಬಟ್ ನಮಗೆ ಬೇಕಾಗಿರೋದು 95,000. ಅಷ್ಟು ತೊಗೊಂಡು ನಾವು ಈ ಕ್ಯಾಪಿಟಲ್ ರಿಡಕ್ಷನ್ ಆ ಕ್ಯಾಪಿಟಲ್ನ ನಾವು ರಿಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟನ್ನು ಕೂಡ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಇದಾದಮೇಲೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಈಗ ಬ್ಯಾಲೆನ್ಸ್ ಶೀಟಲ್ಲಿ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ PNK ಲಿಮಿಟೆಡ್ ಅಂತ ತಗೊಳ್ಳಿ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟು, ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ. ಈಕ್ವಿಟಿ ಶೇರ್ ಕ್ಯಾಪಿಟಲಲ್ಲಿ ಫಸ್ಟ್ ಪ್ರಿಫರೆನ್ಸ್ ಶೇರ್ಸ್. ಸೊ ಇಲ್ಲಿ ಇರೋದು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್, ದಿಸ್ ಈಸ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್. ಎಷ್ಟು ರೆಡ್ಯೂಸ್ ಮಾಡಿದ್ದೀವಿ ಅಂದರೆ 5,70,000. ರಿಮೈನಿಂಗ್ ಎಷ್ಟಿದೆ 3,80,000 ತಗೊಳ್ಳಿ. ಆ್ಯಂಡ್ ನೆಕ್ಸ್ಟು ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡಿದ್ದೀವಿ. ಸೊ ಇದು ಈಕ್ವಿಟಿ ಶೇರ್ಸ್ ಎಷ್ಟು ಅಂತ ಅಂದರೆ 40,000. ಸೊ 40,000 ಈಕ್ವಿಟಿ ಶೇರ್ಸ್ನ ತಗೊಳ್ಳಿ. ಆ್ಯಂಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಲ್ಲ, ನಾನ್ ಕರೆಂಟ್ ಲಯಬಿಲಿಟೀಸ್ ಇಲ್ಲ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸಲ್ಲಿ ಕ್ರೆಡಿಟರ್ಸ್ ಇದೆ. ಸೊ ಎಷ್ಟು ಅಂತ ಅಂದರೆ ಕ್ರೆಡಿಟರ್ಸ್ ಎಷ್ಟಿದೆ ಅಂದರೆ 50,000 ಇದೆ. ಸೊ ಟೇಕ್ ಕೇರ್ 50,000. ಟೋಟಲ್ 3,80,000, 40,000 ಪ್ಲಸ್ 50,000 ಎಷ್ಟಾಯಿತು ಅಂದರೆ 4,70,000 ಇಸ್ ದ ಟೋಟಲ್ ಲಯಬಿಲಿಟಿ. ಅದೇ ರೀತಿ ಟೋಟಲ್ ಅಸೆಟ್ಸ್ನ ಮಾಡಬೇಕು. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟನ್ನು ನೀವು ಏನಂತ ಅಂದರೆ ವರ್ಟಿಕಲ್ ಟೈಪ್ ಮಾಡಬೇಕು. ಸೊ ಇಲ್ಲಿ ರಿಮೈನಿಂಗ್ ಬ್ಯಾಲೆನ್ಸ್ ಶೀಟ್ ಇಲ್ಲಿದೆ ನೋಡಿ. ಸೊ ಇದರಲ್ಲಿ ರಿಮೈನಿಂಗ್ ಏನಂತ ಅಂದರೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 50,000 ಇದೆ ಇಲ್ಲಿ 50,000. ಆ್ಯಂಡ್ ಮಷಿನರಿನ ನಾವೇನು ಯೂಸ್ ಮಾಡ್ಕೊಂಡಿಲ್ಲ, ಹಾಗಾಗಿ ಮಷಿನರಿ 1,30,000. ಆ್ಯಂಡ್ ಫರ್ನಿಚರು ಕೂಡ 10,000 ಇದೆ. ಸೊ ಇಲ್ಲಿ ಫರ್ನಿಚರ್ 10,000. ಆ್ಯಂಡ್ ಇಂಟ್ಯಾಂಜಿಬಲ್ ಅಸೆಟ್ಸಲ್ಲಿ ಗುಡ್ ವಿಲ್. ಸೊ ಗುಡ್ ವಿಲ್ ಅಮೌಂಟ್ ಎಷ್ಟಂತ ಅಂದರೆ 1,00,000 ಇತ್ತು, ಬಟ್ ಇಲ್ಲಿ ಕ್ಯಾಪಿಟಲ್ ರಿಡಕ್ಷನ್ಗೆ ನಾವು ಅಡ್ಜಸ್ಟ್ ಮಾಡಿದ್ದೀವಿ. ಎಷ್ಟಂದರೆ 95,000. ಸೊ ಈ 95,000ನ ಲೆಸ್ ಮಾಡಿದ್ರೆ ಇನ್ ರಿಮೈನಿಂಗ್ ಗುಡ್ ವಿಲ್ ಎಷ್ಟಿದೆ ಅಂದರೆ 5,00,000 ಇದೆ. ಆ್ಯಂಡ್ ಕರೆಂಟ್ ಅಸೆಟ್ಸಲ್ಲಿ ಆ್ಯಂಡ್ ಸ್ಟಾಕ್ ಆ್ಯಂಡ್ ಡೆಟಾಸ್, ಸ್ಟಾಕ್ ಬಂದು 1,85,000 ಇದೆ. ಆ್ಯಂಡ್ ಡೆಟಾಸು 90,000 ಇದೆ. ಸೊ ಇವಾಗ ಟೋಟಲ್ ಮಾಡಿದರೆ ಎಷ್ಟಾಗುತ್ತೆ ನೋಡೋಣ. 50,000, 1,30,000 ಪ್ಲಸ್ 10,000 ಆ್ಯಂಡ್ 5,000 ಆ್ಯಂಡ್ 1,85,000 ಆ್ಯಂಡ್ 90,000 ಟೋಟಲ್ ಮಾಡಿದ್ರೆ 4,70,000. ಸೊ ಇಲ್ಲಿ ಜಸ್ಟ್ ಅಂತಂದರೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದೇನಿಲ್ಲ. ಸೊ ಡೈರೆಕ್ಟಾಗಿ ನೀವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ ರೀಕನ್ಸ್ಟ್ರಕ್ಷನ್ಸ್ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸು ತುಂಬಾ ಈಸಿ. ಈವನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ಸ್ ಮೇಲೂ ಕೂಡ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ 2023 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನು ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ಲಾಸ್ಟ್ ಕ್ವಶನ್ 11th ಕ್ವಶನ್ ಏನಂತ ಅಂದರೆ ದ ಫಾಲೋಯಿಂಗ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ XY ಕಂಪನಿ ಲಿಮಿಟೆಡ್ ಆಸ್ ಆನ್ 31/3/2023 ಕೊಟ್ಟಿದ್ದಾರೆ. ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಮೌಂಟ್ ಆ್ಯಂಡ್ ಅಸೆಟ್ಸ್ ಅಮೌಂಟ್ ಕೊಟ್ಟಿದ್ದಾರೆ. ಲಯಬಿಲಿಟೀಸಲ್ಲಿ 20,000 8% ಪ್ರಿಫರೆನ್ಸ್ ಶೇರ್ಸ್ 8% ಪ್ರಿಫರೆನ್ಸ್ ರಿಡೀಮಬಲ್ ಶೇರ್ ಆಫ್ ₹10 ಈಚ್ ಎಷ್ಟಿದೆ 2,00,000 ಇದೆ. ಆ್ಯಂಡ್ 40,000 7% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹10 ಈಚ್ 5 per share is fully paid. ಇಲ್ಲಿ ಟೋಟಲ್ 40,000 7% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ ಇದೆ.
10 ಈಚ್ ಇದೆ, ಅದರಲ್ಲಿ 5 ಅಷ್ಟೇ ಪೇ ಆಗಿರೋದು, ಇನ್ ರಿಮೈನಿಂಗ್ 5 ಪೇ ಆಗಿಲ್ಲ. ಆ್ಯಂಡ್ 40,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಫುಲ್ಲಿ ಪೇಡ್ 4 lakh ಇದೆ. ಸೆಕ್ಯೂರಿಟಿ ಪ್ರೀಮಿಯಂ 1,60,000 ಇದೆ. ಜನರಲ್ ರಿಸರ್ವ್ಸ್ 1,20,000 ಇದೆ. ಕ್ಯಾಪಿಟಲ್ ರಿಸರ್ವ್ಸ್ 1,40,000 ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,80,000 ಇದೆ. ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 2 lakh ಇದೆ. ಟೋಟಲ್ 16 lakh ಇದೆ. ಆ್ಯಂಡ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ 8 lakh, ಇನ್ವೆಸ್ಟ್ಮೆಂಟ್ 2 lakh, ಸ್ಟಾಕ್ 80,000, ಡೆಟರ್ಸ್ 1,20,000 ಆ್ಯಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಬಂದು 4 lakh ಇದೆ. ಟೋಟಲ್ 16 lakh ಇದೆ. ಅದಾದ್ಮೇಲೆ ನೆಕ್ಸ್ಟ್ ಆನ್ 1/4/2023 ದ ಕಂಪನಿ ರಿಡೀಮ್ಡ್ ಬೋತ್ ಪ್ರಿಫರೆನ್ಸ್ ಶೇರ್ಸ್ ಅಟ್ ಎ ಪ್ರೀಮಿಯಮ್ ಆಫ್ 10% ಇನ್ ಆರ್ಡರ್ ಟು ಪೇ ಆಫ್ ದ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್. ಸೊ ಇಲ್ಲಿ ಕಂಪ್ನಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ರಿಡೀಮ್ ಅಂತ ಅಂದರೆ ಅವ್ರಿಗೆ ರೀಪೇಮೆಂಟ್ ರಿಟರ್ನ್ನ ಕೊಡ್ತಾ ಇದ್ದಾರೆ. 2 ಶೇರ್ಸ್ನ, ಒಂದು ಯಾವುದಂದರೆ 20,000 8% ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ 40,000 7% ಪ್ರಿಫರೆನ್ಸ್ ಶೇರ್ಸ್. ಇವೆರಡನ್ನೂ ಕೂಡ ವಿತ್ ಎಕ್ಸ್ಟ್ರಾ ಪ್ರೀಮಿಯಂ ಅಮೌಂಟ್ 10% ಜೊತೆಗೆ ಪೇ ಮಾಡ್ತಾ ಇದ್ದಾರೆ. ದ ಕಂಪನಿ ಇಶ್ಯೂಡ್ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಎ 5% ಪ್ರೀಮಿಯಂ ಅಂತ ಕೇಳಿದ್ದಾರೆ. ಸೊ 5% ಪ್ರೀಮಿಯಂ ಅಂತ ಕೇಳಿದ್ದಾರೆ. ಪಾಸ್ ಜರ್ನಲ್ ಎಂಟ್ರೀಸ್, ಪ್ರಿಪೇರ್ ರೀಕನ್ಸ್ಟ್ರಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದು ಅಂತಂದರೆ, ಸೊ ಫಸ್ಟು ಏನಂತಂದರೆ ಇಲ್ಲಿ ನೋಡಿ 20,000 8% ಪ್ರಿಫರೆನ್ಸ್ ಶೇರ್ಸ್ ರಿಡೀಮಬಲ್ ಶೇರ್ ಆಫ್ 10 ಈಚ್ ಫುಲ್ಲಿ ಆಗಿದೆ. ಸೊ 20,000 ಇಂಟು 10 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 2 lakh ಬರುತ್ತೆ. ಸೊ ಇಲ್ಲಿ 40,000 ಇಂಟು 10 ಮಾಡಿದ್ರೆ ನಮಗೆ 4 lakh ಬರಬೇಕು, ಆದರೆ 5 ಅಷ್ಟೇ ಪೇ ಆಗಿದೆ. ನಾವು ರೀಪೇಮೆಂಟ್ ಅಥವಾ ರಿಡಂಪ್ಷನ್ ಮಾಡ್ತಿದ್ದೀವಿ ಅಂತ ಅಂದಾಗ ಸೊ ಕಂಪ್ಲೀಟ್ ಪೇ ಮಾಡಿ ನಾವು ಅವ್ರಿಗೆ ರೀಪೇಮೆಂಟ್ ಮಾಡ್ತೀವಿ. ಸೊ ಇಲ್ಲಿ ಇನ್ನೂ ಏನಂತಂದರೆ ಫೈನಲ್ ಕಾಲ್ ಅಮೌಂಟು ₹5 ಪೆಂಡಿಂಗ್ ಇದೆ, ಅದಕ್ಕೆ ಫಸ್ಟು ಎಂಟ್ರೀಸ್ನ ಪಾಸ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ XY ಲಿಮಿಟೆಡ್ ಅಂತ ಹೆಡ್ಡಿಂಗ್ ತಗೊಳ್ಳಿ. ಆ್ಯಂಡ್ ಜರ್ನಲ್ ಎಂಟ್ರೀಸ್ ಫಾರ್ಮ್ಯಾಟ್ ತಗೊಳ್ಳಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇಲ್ಲಿ ಫಸ್ಟು ಈ ₹5 ಪೆಂಡಿಂಗ್ ಇರೋದಕ್ಕೆ ಕಾಲ್ಗೆ ಎಂಟ್ರಿ ಪಾಸ್ ಮಾಡಬೇಕು. ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಫೈನಲ್ ಕಾಲ್ಗೆ ಯಾವಾಗಲೂ ಕೂಡ 2 ಎಂಟ್ರಿ ಬರುತ್ತೆ. ಸೊ ಏನಂತ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲಿಂದ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಎಷ್ಟು ಬರಬೇಕು ಅಂದರೆ ರಿಮೈನಿಂಗ್ 2 lakh ಬರಬೇಕು. ಬೀಯಿಂಗ್ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ 40,000 ಪ್ರಿಫರೆನ್ಸ್ ಶೇರ್ಸ್ ಆಫ್ 5 each. ಸೊ ಇದು ಡ್ಯೂ ಇರೋದಕ್ಕೆ ಒಂದು ಎಂಟ್ರಿನ ಪಾಸ್ ಮಾಡ್ತೀವಿ. ಏನಂದರೆ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಎಷ್ಟು ಅಂತಂದರೆ 2 lakh. ಸೊ ಅದು ಹೇಗೆ ಅಂತಂದರೆ 40,000 ಇಂಟು 5 each. ಸೊ ಆ್ಯಂಡ್ ನೆಕ್ಸ್ಟು ರಿಸೀವ್ಡ್ಗೆ ಒಂದು ಎಂಟ್ರಿ ಬರುತ್ತೆ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟಿಗೆ ಪ್ರಿಫರೆನ್ಸ್ ಶೇರ್ಸ್ ಫೈನಲ್ ಕಾಲಿಂದ ಎಷ್ಟು ಬಂದಿದೆ ಅಂದರೆ ಟೋಟಲ್ 2 lakh. ಸೊ ಇದಿಷ್ಟನ್ನು ಕೂಡ ಫೈನಲ್ ಕಾಲ್ಗೆ 2 ಎಂಟ್ರಿ ಬರುತ್ತೆ. ಬೀಯಿಂಗ್ ಫೈನಲ್ ಕಾಲ್ ಮನಿ ರಿಸೀವ್ಡ್, ಒಂದು ಡ್ಯೂ ಇರೋದಕ್ಕೆ, ಒಂದು ರಿಸೀವ್ಡ್ ಇರೋದಕ್ಕೆ. ಸೊ ಇವಾಗ ಟೋಟಲ್ ಎಷ್ಟು ಶೇರ್ ಕ್ಯಾಪಿಟಲ್ನ ನಾವು ರೀಪೇಮೆಂಟ್ ಮಾಡ್ತಾ ಇದ್ದೀವಿ ಅಥವಾ ರಿಡಿಮೂಟ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು 8% ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಎಷ್ಟಿದೆ? 2 lakh ಇದೆ. ಆ್ಯಂಡ್ 7% ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್, ಸೊ ಇದು 2 lakh ಪ್ಲಸ್ ಇವಾಗ ಕಾಲ್ ಮಾಡಿರೋದು 2 lakh, 4 lakh ಆಯಿತು, 4 lakh. ಸೊ ಏನಂತಂದರೆ ವಿತ್ ಪ್ರೀಮಿಯಮ್ ಆಫ್ 10%. ಸೊ 2 ಶೇರ್ಸ್ಗೂ ಕೂಡ ಎಕ್ಸ್ಟ್ರಾ 10%ನ ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. 6 lakh ಇಂಟು 10% ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 6 lakh ಇಂಟು 10% ಮಾಡಿದ್ರೆ 6,60,000 ಆಗುತ್ತೆ. ಸೊ ಈ 60,000 ಸೆಕ್ಯೂರಿಟಿ ಪ್ರೀಮಿಯಂ ಅಮೌಂಟನ್ನು ಕೊಡ್ತಾ ಇದ್ದಾರೆ. ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟ್ ಡೆಟಾರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಟೋಟಲ್ ಎಷ್ಟು ಕೊಡಬೇಕು ಅಂದರೆ 6,60,000. ಒಂದು ಏನಂದರೆ 8% ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ 2 lakh and 7% redeemable preference shares capital 4 lakh and premium payable on preference shares account 60,000. Total is 6,60,000 being the amount ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಈ ಎಂಟ್ರಿ ಬಂದು ಇಷ್ಟು ಕೊಡಬೇಕು ಅಂತ ಡ್ಯೂ ಇರೋದಕ್ಕೆ ಒಂದು ಎಂಟ್ರಿನ ಪಾಸ್ ಮಾಡ್ತೀವಿ. ದಿಸ್ ಈಸ್ ಆಲ್ಸೋ ಕಂಪಲ್ಸರಿ. ಅದಾದಮೇಲೆ ನೆಕ್ಸ್ಟು ಏನು ಹೇಳಿದ್ದಾರೆ ಅಂತಂದರೆ, ದ ಕಂಪನಿ ಇಶ್ಯೂಡ್ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಟ್ ಎ 5% ಪ್ರೀಮಿಯಂ. ಸೊ ಇಲ್ಲಿ 50,000 ಈಕ್ವಿಟಿ ಶೇರ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ 10 ಈಚ್ ವಿತ್ ಎ ಪ್ರೀಮಿಯಮ್ ಆಫ್ 5%. ಸೊ ಇದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ, ಯಾವುದೇ ಇಶ್ಯೂ ಅಂತ ಕೊಟ್ಟರು ಕೂಡ ಬ್ಯಾಂಕ್ ಅಕೌಂಟಲ್ಲೇ ಬರುತ್ತೆ. ಸೊ ಇದಕ್ಕೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು ಅಂತಂದರೆ 50,000 10 ಈಚ್ ಅಂದರೆ 5 lakh ಆಗುತ್ತೆ. ಆ್ಯಂಡ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ 5 lakh ಮೇಲೆ 5% ಅಂದರೆ 25,000. ಟೋಟಲ್ ಅಮೌಂಟ್ ಎಷ್ಟು ಅಂತಂದರೆ 5,25,000ನ ಟೋಟಲ್ ಕಾಲ್ ಮಾಡಿದ್ದೀವಿ. ಏನಂದರೆ ಬ್ಯಾಂಕ್ ಅಕೌಂಟ್ ಡೆಟಾರ್ 5,25,000
1000 to equity share capital ಇಂದ 5 lakh to security premium account ಇಂದ 25,000 ಬಂದಿದೆ. ಅದಾದ್ಮೇಲೆ ನೆಕ್ಸ್ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ಗೆ ನಾವು ಎಷ್ಟು ಪೇ ಮಾಡಬೇಕು ಅಂತಂದರೆ 60,000ನ ಪೇ ಮಾಡಬೇಕು. ಸೊ ನಮ್ಮ ಆಲ್ರೆಡಿ ಇರೋ ಕಂಪನಿ ಬ್ಯಾಲೆನ್ಸ್ ಶೀಟಲ್ಲಿ ಸೆಕ್ಯೂರಿಟಿ ಪ್ರೀಮಿಯಮಲ್ಲಿ ಎಷ್ಟಿದೆ ಅಂದರೆ 1,60,000 ಅಮೌಂಟ್ ಇದೆ. ಸೊ ಹಾಗಾಗಿ ಸಫಿಷಿಯೆಂಟ್ ಅಮೌಂಟ್ ಇರೋದ್ರಿಂದ ನಾವು ಪೇ ಮಾಡಿಬಿಡ್ತೀವಿ. ಸೊ ಅದಕ್ಕೆ ಏನು ಎಂಟ್ರಿ ಬರುತ್ತೆ ಅಂದರೆ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಟಾ ಟು ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಅಕೌಂಟು ಎಷ್ಟಂತ ಅಂದರೆ 60,000. ಈ ಪ್ರಿಫರೆನ್ಸ್ ಶೇರ್ಸ್ಗೆ ಏನು ಪ್ರೀಮಿಯಮ್ನ ಪೇ ಮಾಡಬೇಕಿತ್ತಲ್ವ ಅದನ್ನು ಸೆಕ್ಯೂರಿಟೀಸ್ ಪ್ರೀಮಿಯಮಿಂದ ಟು ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ 60,000ನ ಪೇ ಮಾಡಿದ್ದೀವಿ. ಬೀಯಿಂಗ್ ಪ್ರೀಮಿಯಂ ಪೇಯಬಲ್ ಆನ್ ಪ್ರಿಫರೆನ್ಸ್ ಶೇರ್ಸ್ ಈಸ್ ಪೇಡ್ ಔಟ್ ಆಫ್ ಸೆಕ್ಯೂರಿಟಿ ಪ್ರೀಮಿಯಂ ಅಂತ ಬರೆದ್ರೆ ಸಾಕು. ಸೊ ಇವಾಗ ನಾವು ಟೋಟಲ್ ಕಂಪನಿನಲ್ಲಿ ಎಷ್ಟು ಕ್ಯಾಪಿಟಲ್ನ ರೆಡ್ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ರೀಪೇಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಟೋಟಲ್ 6,000 ಕ್ಯಾಪಿಟಲ್ ರೆಡ್ಯೂಸ್ ಆಗ್ತಿದೆ. ಸೊ ಈ 6,000 ಕ್ಯಾಪಿಟಲ್ ರೆಡ್ಯೂಸ್ ಆಗ್ತಿದ್ದಂಗೆ ನಮಗೆ ಮತ್ತೆ 5 ಲ್ಯಾಕು ಈಕ್ವಿಟಿ ಶೇರ್ಸಿಂದ ರೈಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ ರಿಮೈನಿಂಗ್ 1 ಲ್ಯಾಕನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್ಗೆ ಇನ್ ರಿಮೈನಿಂಗ್ 1 ಲ್ಯಾಕನ್ನು ನಾವು CRR ಕ್ರಿಯೇಟ್ ಮಾಡಬೇಕು. CRR ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ನಮ್ಮ ಕಂಪನಿನಲ್ಲಿ ರಿಡಂಪ್ಷನ್ ಆಫ್ ರಿಸರ್ವ್ಸ್ನ ಮೇಂಟೈನ್ ಮಾಡೋಕ್ಕೆ ಕೆಲವೊಂದು ಎಮರ್ಜೆನ್ಸಿ ಟೈಮಲ್ಲಿ ಶೇರ್ ಕ್ಯಾಪಿಟಲ್ ಅಮೌಂಟನ್ನು ಮೇಂಟೈನ್ ಮಾಡೋಕ್ಕೆ ಕ್ರಿಯೇಟ್ ಮಾಡ್ತೀವಿ. ಸೊ ಅದರಲ್ಲಿ ಆಲ್ರೆಡಿ ಇವಾಗ ಟೋಟಲು ನಾವು 2 + 4 6 ಲ್ಯಾಕ್ನ ರೀಪೇಮೆಂಟ್ ಮಾಡ್ತಾ ಇದ್ದೀವಿ. ಸೊ ಅದರ ಸಲುವಾಗಿ ನಾವು ಹೊಸದಾಗಿ 5 ಲ್ಯಾಕ್ನ ಇಶ್ಯೂ ಮಾಡ್ತಾ ಇದ್ದೀವಿ. ಆ್ಯಂಡ್ ಇನ್ನು ರಿಮೈನಿಂಗ್ 1 ಲ್ಯಾಕನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಷ್ಟಿದೆ ಅಂತ ಅಂದರೆ 1,80,000 ಇದೆಯಲ್ವಾ. ಸೊ ಅದರಿಂದನೇ ನಾವು ಏನಂತಂದರೆ CRR ಅಕೌಂಟಿಗೆ 1 ಲ್ಯಾಕ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಎಷ್ಟಂತಂದರೆ 1 ಲ್ಯಾಕ್. ಸೊ ಅದಾದಮೇಲೆ ಲಾಸ್ಟ್ ಎಂಟ್ರಿ ಏನು ಬರುತ್ತೆ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡೋದು. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಟಾ ಟು ಬ್ಯಾಂಕ್ ಅಕೌಂಟ್ ಟೋಟಲ್ ಎಷ್ಟಂತಂದರೆ 6,60,000. ಸೊ ಬೀಯಿಂಗ್ ಅಮೌಂಟ್ ಪೇ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್. ಸೊ ಇಲ್ಲಿ ಟೋಟಲ್ 7 ಎಂಟ್ರೀಸ್ ಬರುತ್ತೆ. ಒಂದು ಯಾವುದಂತಂದರೆ ಇಲ್ಲಿ ಫೈನಲ್ ಕಾಲ್ಸ್ಗೆ 2 ಎಂಟ್ರಿ ಆಗುತ್ತೆ. ಮತ್ತು ಡ್ಯೂ ಪ್ರಿಫರೆನ್ಸ್ ಶೇರ್ಸ್ ಡ್ಯೂ ಇರೋದಕ್ಕೆ 1 ಎಂಟ್ರಿ, ಮತ್ತು ಹೊಸದಾಗಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡ್ತಾ ಇರೋದಕ್ಕೆ 1 ಎಂಟ್ರಿ ಬರುತ್ತೆ. ಆ್ಯಂಡ್ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟನ್ನ ಕ್ಲಿಯರ್ ಮಾಡೋದಕ್ಕೆ 1 ಎಂಟ್ರಿ, ಆ್ಯಂಡ್ ಪ್ರಾಫಿಟ್ CRRನ ಕ್ರಿಯೇಟ್ ಮಾಡೋದಕ್ಕೆ, ಆ್ಯಂಡ್ ಲಾಸ್ಟ್ ಬಂದು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡೋದಕ್ಕೆ. ಸೊ ಯಾವುದೇ ಒಂದು ಕ್ವಶನ್ನ ತೊಗೊಂಡ್ರು ಮಿನಿಮಮ್ ಈ 6 to 7 ಎಂಟ್ರೀಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇವಾಗ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಾಯಿತು. ಬ್ಯಾಲೆನ್ಸ್ ಶೀಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನೋಡೋಣ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 1st April 2023 ಪರ್ಟಿಕ್ಯುಲರ್ಸ್ ಅಮೌಂಟ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಫಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡೋಣ. ಸೊ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ ಪ್ರಾಬ್ಲಮಲ್ಲಿ 4 ಲ್ಯಾಕ್ ಇದೆ. ಸೊ ಇಲ್ಲಿ ನೋಡಿ ಓಲ್ಡ್ ಎಷ್ಟಿದೆ ಅಂತಂದರೆ ಇಲ್ಲಿ 4 ಲ್ಯಾಕ್ ಇದೆ. ಸೊ ಆಲ್ರೆಡಿ 4 ಲ್ಯಾಕ್ ಇದೆ. ಪ್ಲಸ್ ಅದ್ರ ಜೊತೆಗೆ ನಾವು ಹೊಸದಾಗಿ 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತಂದರೆ 5 ಲ್ಯಾಕ್ನ ನಾವು ಕಾಲ್ ಮಾಡಿದ್ವಿ. ಟೋಟಲ್ ಅಲ್ಲಿಗೆ ಎಷ್ಟಾಯಿತು ಅಂದರೆ 9 ಲ್ಯಾಕ್ ಆಯಿತು. ಟೋಟಲ್ ಶೇರ್ಸ್ ಎಷ್ಟು ಅಂದರೆ 90,000. ಸೊ ಇಲ್ಲಿ ಏನಂತಾರೆ ಇಲ್ಲಿ 40,000 ಇದೆ ಮತ್ತು ಇಲ್ಲಿ 50,000. ಟೋಟಲ್ ಎರಡು ಆ್ಯಡ್ ಮಾಡಿದ್ರೆ 90,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಂತಂದರೆ 9 ಲ್ಯಾಕ್ ರುಪೀಸ್ ಆಯಿತು. ದೆನ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಸೊ ಇಲ್ಲಿ ಏನಂತ ಅಂದರೆ ಪ್ರಿಫರೆನ್ಸ್ ಶೇರ್ಸ್ ಬರಲ್ಲ, ಯಾಕಂದರೆ ಇದೆರಡನ್ನೂ ಕೂಡ ನಾವು ಕ್ಲಿಯರ್ ಮಾಡಿದ್ದೀವಿ. ಹಾಗಾಗಿ 2 ಪ್ರಿಫರೆನ್ಸ್ ಶೇರ್ಸು ಬ್ಯಾಲೆನ್ಸ್ ಶೀಟಲ್ಲಿ ಬರಲ್ಲ, ಆಲ್ರೆಡಿ ಇದು ಪೇ ಆಗಿದೆ. ಅದಾದಮೇಲೆ ನೆಕ್ಸ್ಟು ಈಕ್ವಿಟಿ ಶೇರ್ಸ್ ಒಂದೇ ಇದೆ. ಸೊ ಈಕ್ವಿಟಿ ಶೇರ್ ಓಲ್ಡ್ ಎಷ್ಟಿದೆ ಅಂದರೆ 4 ಲ್ಯಾಕ್ ಇದೆ. ಆ್ಯಂಡ್ ನ್ಯೂ ಇವಾಗ ಜನರಲ್ ಎಂಟ್ರೀಸ್ ಕ್ರಿಯೇಟ್ ಮಾಡಿದ್ವಲ್ವ. ಸೊ ಇಲ್ಲಿ ನ್ಯೂ ಎಷ್ಟಿದೆ ಅಂತ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ 5 ಲ್ಯಾಕ್ ಇದೆ. ಸೊ ಟೋಟಲ್ ಎರಡನ್ನೂ ಕೂಡ ಆ್ಯಡ್ ಮಾಡಿದ್ರೆ 9 ಲ್ಯಾಕ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಮ್ ಎಷ್ಟಿತ್ತು ಅಂದರೆ ಟೋಟಲ್ 1,60,000 ಇದೆ ಓಲ್ಡ್ ಬ್ಯಾಲೆನ್ಸು. ಅದಕ್ಕೆ ಈಕ್ವಿಟಿ ಶೇರ್ಸ್ ಇದು ಪ್ರೀಮಿಯಮ್ ಅಮೌಂಟಿಂದ 25,000 ಬಂತು. ಆ್ಯಂಡ್ ಸೆಕ್ಯೂರಿಟಿ ಪ್ರೀಮಿಯಮ್ ಅಮೌಂಟಿಗೆ 60,000ನ ಪೇ ಮಾಡ್ತೀವಿ. ಸೊ ಇವ್ರಿಗೆ 6 ಲ್ಯಾಕಿಗೆ 10% ಪ್ರೀಮಿಯಮ್ ಕೊಟ್ಟಿದೆ. ಸೊ ಹಂಗಾಗಿ ಸೆಕ್ಯೂರಿಟಿ ಪ್ರೀಮಿಯಮ್ ಅಮೌಂಟ್ ಟೋಟಲ್ ಎಷ್ಟಾಗುತ್ತೆ ಅಂದರೆ 1,25,000. ಆ್ಯಂಡ್ ಜನರಲ್ ರಿಸರ್ವ್ಸ್ 1,20,000 ಇದೆ, ಆ್ಯಸ್ ಇಟ್ ಈಸ್ 1,20,000. ಆ್ಯಂಡ್ ಕ್ಯಾಪಿಟಲ್ ರಿಸರ್ವ್ಸ್ 1,40,000 ಇದೆ. ಸೊ ಇಲ್ಲಿ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದೀವಿ. ಸೊ ಏನಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ಸ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 1,80,000 ಇತ್ತು. CRR ಅಕೌಂಟಿಗೆ 1 ಲ್ಯಾಕ್ ಟ್ರಾನ್ಸ್ಫರ್ ಮಾಡಿದ್ದೀವಿ. ಆ್ಯಂಡ್ ರಿಮೈನಿಂಗ್ 1 ಲ್ಯಾಕ್
80,000 ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 1,80,000 ಇದೆಯಲ್ವಾ. ಸೊ ಇದರಿಂದನೇ 1 lakh ನಾವು CRR ಕ್ರಿಯೇಟ್ ಮಾಡಿದ್ವಿ ಜರ್ನಲ್ ಎಂಟ್ರೀಸಲ್ಲಿ. ಸೊ ಕ್ಯಾಪಿಟಲ್ ರಿಡಕ್ಷನ್ ರಿಸರ್ವ್ ಅಕೌಂಟ್ 1 lakh ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 1,80,000 ಸೊ ಇಲ್ಲಿಗೆ 1 lakh ಟ್ರಾನ್ಸ್ಫರ್ ಮಾಡಿದ್ವಿ, ರಿಮೈನಿಂಗ್ 80,000. ಆ್ಯಂಡ್ ನಾನ್ ಕರೆಂಟ್ ಲಯಬಿಲಿಟೀಸ್ ಯಾವುದೂ ಇಲ್ಲ. ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ ಅಂತಂದರೆ 2 lakh ಇದೆ. ಇವಾಗ ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡೋಣ ಟೋಟಲ್ ಲಯಬಿಲಿಟೀಸ್. ಸೊ ಇಲ್ಲಿ 9 lakh ಪ್ಲಸ್ 1,25,000 ಪ್ಲಸ್ 1,20,000 ಪ್ಲಸ್ 1,40,000 ದೆನ್ 1 lakh ಪ್ಲಸ್ 80,000 ಮಾಡಿದ್ರೆ ಟೋಟಲ್ ಒನ್ ಸೆಕೆಂಡ್ 9 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್, 1,25,000 ಸೆಕ್ಯೂರಿಟೀಸ್ ಪ್ರೀಮಿಯಮ್, 1,20,000 plus 1,40,000 1 lakh then 80,000 plus 2 lakh. ಸೊ ಟೋಟಲ್ 16,65,000 ಇಸ್ ದ ಟೋಟಲ್ ಲಯಬಿಲಿಟೀಸ್ ಆಯಿತು. ಅದಾದಮೇಲೆ ನೆಕ್ಸ್ಟು ಅಸೆಟ್ಸ್ನ ನೋಡೋಣ. ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ಸಲ್ಲಿ ಫಿಕ್ಸ್ಡ್ ಅಸೆಟ್ ಎಷ್ಟಿದೆ 8 lakh ಇದೆ. ಆ್ಯಸ್ ಇಟ್ ಈಸ್ 8 lakhನ ತೊಗೊಳ್ತೀವಿ. ಆ್ಯಂಡ್ ನಾನ್ ಕರೆಂಟ್ ಇನ್ವೆಸ್ಟ್ಮೆಂಟಲ್ಲಿ 2 lakh ಇದೆ, 2 lakh. ಆ್ಯಂಡ್ ಕರೆಂಟ್ ಅಸೆಟ್ಸಲ್ಲಿ ಸ್ಟಾಕ್ ಎಷ್ಟಿದೆ 80,000 ಇದೆ. ಆ್ಯಂಡ್ ಡೆಟಾಸು 1,20,000 ಇದೆ. ಸೊ ಈಗ ಕ್ಯಾಶ್ ಓಲ್ಡ್ ಬ್ಯಾಲೆನ್ಸ್ ಇದು 4 lakh ಇದೆ. ಸೊ ಓಲ್ಡ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಂದರೆ 4 lakh ಇದೆ. ಆ್ಯಂಡ್ ನಮಗೆ ಬ್ಯಾಂಕಲ್ಲಿ ಫೈನಲ್ ಕಾಲಿಂದ 2 lakh ಬಂದಿದೆ. ಆ್ಯಂಡ್ 5,25,000 ಫ್ರಮ್ ದ ಈಕ್ವಿಟಿ ಶೇರ್ಸಿಂದ ಬಂದಿದೆ. ಸೊ ಇದೆಷ್ಟಂತಂದರೆ ನಮ್ಮಲ್ಲಿ ಆಲ್ರೆಡಿ 4 lakh ಕ್ಯಾಶ್ ಇದೆ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ 4 lakh ಕ್ಯಾಶ್ ಇದೆ. ಅದ್ರ ಜೊತೆಗೆ ಫೈನಲ್ ಕಾಲ್ ಮಾಡಿದಾಗ ನಮಗೆ 2 lakh ಬಂತು. ಅದಾದಮೇಲೆ ನೆಕ್ಸ್ಟು ನಾವು ಹೊಸದಾಗಿ ಈಕ್ವಿಟಿ ಶೇರ್ನ ಇಶ್ಯೂ ಮಾಡಿದಾಗ ಎಷ್ಟು ಬಂತು ಅಂದರೆ 5,25,000 ಬಂದಿದೆ. ಸೊ ಇದರಲ್ಲಿ ನಾವು ಎಷ್ಟಂತ ಅಂದರೆ 6,60,000ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಿದ್ದೀವಿ. ಆ್ಯಂಡ್ ರಿಮೈನಿಂಗ್ ಎಷ್ಟಿದೆ ಅಂದರೆ 4,65,000 ಇದೆ. ಸೊ ಇದಿಷ್ಟು ಕೂಡ ಟೋಟಲ್ ಅಸೆಟ್ಸ್. ಇವಾಗ ಟೋಟಲ್ ಮಾಡೋಣ. 8 lakh ಪ್ಲಸ್ 2 lakh ಪ್ಲಸ್ 80,000 ಪ್ಲಸ್ 1,20,000 ಆ್ಯಂಡ್ 4,65,000 ಮಾಡಿದರೆ ಟೋಟಲ್ 16,65,000 ಬಂತು. ಸೊ ಇಲ್ಲಿ ಏನಂತಂದರೆ ಟೋಟಲ್ ಈ 7 ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡಿದ್ರೆ ನಿಮಗೆ 12 marks ಇರುತ್ತೆ. ಆ್ಯಂಡ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸಸ್ ವೆರಿ ಈಸಿ. ಸೊ ಏನಂತಂದರೆ ಫಸ್ಟು ಫೈನಲ್ ಕಾಲ್ಗೆ 2 ಎಂಟ್ರೀಸ್ ಬರುತ್ತೆ. ಇಲ್ಲಿ ಏನಂತ ಅಂದರೆ ಫೈನಲ್ ಕಾಲ್ 40,000 7% ರಿಡೀಮಬಲ್ ಪ್ರಿಫರೆನ್ಸ್ ಶೇರ್ಸ್ಗೆ ಫೈನಲ್ ಕಾಲ್ ಮಾಡಬೇಕು. ಅದಕ್ಕೆ ಡ್ಯೂಗೆ 1 ಎಂಟ್ರಿ, ರಿಸೀವ್ಡ್ 1 ಎಂಟ್ರಿ ಬರುತ್ತೆ. ಆ್ಯಂಡ್ ಹೊಸದಾಗಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಇಶ್ಯೂ ಮಾಡ್ತಾ ಇದ್ದಾರೆ. 50,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ವಿತ್ ಎ ಪ್ರೀಮಿಯಮ್ ಆಫ್ 5%. ಅದಕ್ಕೆ 1 ಎಂಟ್ರಿ ಬರುತ್ತೆ. ಇಲ್ಲಿ ಈ 1 ಎಂಟ್ರಿ. ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಎಷ್ಟು ರಿಡಂಪ್ಷನ್ ಮಾಡಬೇಕು ಅನ್ನೋದಕ್ಕೆ ಡ್ಯೂ ಇರೋದಕ್ಕೆ 1 ಎಂಟ್ರಿ. ದೆನ್ ಸೆಕ್ಯೂರಿಟೀಸ್ ಪ್ರೀಮಿಯಮ್, ಪ್ರಾಫಿಟ್ ಆ್ಯಂಡ್ ಲಾಸ್ ಜೊತೆಯಿಂದ CRRನ ಕ್ರಿಯೇಟ್ ಮಾಡಿದ್ವಿ. ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಹೋಲ್ಡರ್ಸ್ಗೆ ಪೇ ಔಟ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿದ್ರೆ ಟೋಟಲ್ 12 marks. ಆ್ಯಂಡ್ ರಿಡಂಪ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಮೇಲೂ ಕೂಡ ನಾನು 4 marks ಆ್ಯಂಡ್ 12 marks ಎರಡೂ ಪ್ರಾಬ್ಲಮ್ನ ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ದ ಪ್ಲೇ ಲಿಸ್ಟ್. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್. ಆ್ಯಂಡ್ ಆಲ್ ದ ಬೆಸ್ಟ್ ಯುವರ್ ಎಕ್ಸಾಮ್. ಡೂ ವೆಲ್.